ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ನಮ್ಮ ಹಗರಿಬೊಮ್ಮನಹಳ್ಳಿಗೆ ಬಂದಿದ್ದೇವೆ. ಇಲ್ಲಿ ಏನು ವಿಶೇಷ ಅಂದರೆ, ಇದಕ್ಕೂ ಮುಂಚೆ ನಮ್ಮ ಹೊಸಪೇಟೆ ಭಾಗದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದರು. ಹಾಗಾಗಿ ಅದೇ ರೀತಿಯಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಸಹ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ಒಂದು ಈ ವಿಶೇಷ ಅಂತಂದರೆ ಇಲ್ಲಿ ನೋಡ್ಬೋದು, ಹೊಸಪೇಟೆ ಮಾದರಿಯಲ್ಲೇ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಇಲ್ಲಿ ಹಗರಿಬೊಮ್ಮನಹಳ್ಳಿಯಿಂದ ಹರಪನಹಳ್ಳಿ ಹರಿಹರ ಮಾರ್ಗದಲ್ಲಿ ಹೋಗುವಂಥ ರಸ್ತೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜೋಡು ಸೇತುವೆ ಬರುತ್ತೆ ಇಲ್ಲಿ. ಆ ಜೋಡು ಸೇತುವೆ ಮಧ್ಯೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಬಗ್ಗೆ ಏಕಿಷ್ಟು ಅಭಿಮಾನ ಅಂತ ಅಂದರೆ, ಅವರು ಕೊಟ್ಟಿರುವಂಥ ಕೊಡುಗೆಗಳು ಅಪಾರ ಕನ್ನಡ ಚಿತ್ರರಂಗಕ್ಕೆ. ಬರೀ ಸಿನಿಮಾ ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸದಲ್ಲಿ ಸಹ ತೊಡಗಿಸಿಕೊಂಡಿದ್ದರು. ಹಾಗಾಗಿ ಎಲ್ಲರಿಗೂ ಅಚ್ಚುಮೆಚ್ಚುವವರು. ಇಲ್ಲಿ ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಪ್ರತಿಮೆಯಲ್ಲೂ ಸಹ ನಗು ಬರೋ ಥರ ಮಾಡಿದ್ದಾರೆ ನೋಡಿ. ಪ್ರತಿಮೆಯಲ್ಲೂ ಕೂಡ ನಗು ಮುಖದಲ್ಲಿ ಕಾಣ್ತಿದ್ದಾರೆ. ಹಾಗಾಗಿ ಎಲ್ಲರೂ ಹೇಳೋದವ್ರಿಗೆ ನಗು ಮುಖದ ಒಡೆಯ ಅಂತ ಹೇಳ್ತಾರೆ ಎಲ್ಲರೂ. ಪ್ರತಿಯೊಬ್ಬರು ಅವರನ್ನು ಇಷ್ಟಪಡ್ತಾರೆ, ಪ್ರತಿ ಮಕ್ಕಳು ಸಹ ಇಷ್ಟಪಡ್ತಾರೆ. ಅವರು ಮಾಡಿರುವಂಥ ಸಾಧನೆಯೂ ಭಾಳ ಅಪಾರವಾದದ್ದು. ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ ಏನಪ್ಪ ಅಂತಂದರೆ, ಇಡೀ ಭಾರತ ಚಿತ್ರರಂಗದಲ್ಲಿ ಇವರು ತಮಗೆ ಜಾಹೀರಾತು ಮತ್ತು ಗಾಯನದಿಂದ ಬಂದಂಥ ಸಂಪೂರ್ಣ ಹಣವನ್ನು, ಆ ಎಲ್ಲ ಸಂಪೂರ್ಣ ಹಣವನ್ನು 26 ಅನಾಥಾಶ್ರಮ ಹಾಗೂ 48 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1836 ಅನಾಥ ಮಕ್ಕಳ ಸಂಪೂರ್ಣ ಶಿಕ್ಷಣವನ್ನು ನೋಡಿಕೊಳ್ಳುತ್ತಿರುವ ಏಕೈಕ ನಟರು. ಹಾಗಾಗಿ ಕನ್ನಡಿಗರು ಹೆಮ್ಮೆ ಪಡುವಂಥ ಮಹಾನ್ ವ್ಯಕ್ತಿ ಇವರು. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ, ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯನ್ನು ಅನಾವರಣ ಮಾಡಿದಾರೆಲ್ಲ, ಇಲ್ಲಿಂದ ಏನು ಜೋಡು ಸೇತುವೆ ಏನಿದೆಯಲ್ಲ, ಇಲ್ಲಿಂದ ವಿಧಾನಸೌಧ ಬರುತ್ತೆ, ಅಲ್ಲಿವರೆಗೂ ಸಹ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಟಿದ್ದಾರೆ. ಅವರು ರಸ್ತೆಗೆ ಸಹ ಪುನೀತ್ ರಾಜ್ಕುಮಾರ್ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಜೋಡು ಸೇತುವೆ ಏನು ಬರುತ್ತೆ, ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ ಬರುತ್ತೆ. ಹೊಸ ಬಸ್ ಸ್ಟ್ಯಾಂಡ್ ದಾಟಿ ವಿಧಾನಸೌಧ ಬರುತ್ತೆ, ಮಿನಿ ವಿಧಾನಸೌಧ ಬರುತ್ತೆ, ಹಗರಿಬೊಮ್ಮನಹಳ್ಳಿಯ ವಿಧಾನಸೌಧ ಬರುತ್ತೆ. ಇಲ್ಲಿ ನೋಡ್ಬೋದು ರೋಡು ಅಷ್ಟೇ ಅಚ್ಚುಕಟ್ಟಾಗಿ ರೋಡ್ ಮಾಡಿದ್ದಾರೆ. ಭಾಳಷ್ಟು ಸೊಗಸಾಗಿದೆ ರೋಡು. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯಿಂದ ಸಹ ಇದೇ ಥರ ಇದೆ ರೋಡು.
ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ, ಇಲ್ಲಿ ಹಗರಿಬೊಮ್ಮನಹಳ್ಳಿಯ ಮಿನಿ ವಿಧಾನಸೌಧ ಇದೆಯಲ್ಲ, ಇಲ್ಲಿವರೆಗೂ ಸಹ ಅಲ್ಲಿ ಜೋಡು ಸೇತುವೆಯಿಂದ ಇಲ್ಲಿವರೆಗೂ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ, ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಹೊಸದಾಗಿ ಮಾಡಿರುವಂಥ ಮಿನಿ ವಿಧಾನಸೌಧ ಬೊಮ್ಮನಹಳ್ಳಿದು. ಅಲ್ಲಿಯವರೆಗೂ ಪುನೀತ್ ರಾಜ್ಕುಮಾರ್ ರಸ್ತೆ ಎಂದೇ ನಾಮಕರಣ ಮಾಡಿದ್ದಾರೆ. ಹೊಸಪೇಟೆ ಭಾಗದಲ್ಲಿ ಬಿಟ್ಟರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಎರಡನೇ ಸ್ಟ್ಯಾಚು ಅಂತ ಹೇಳ್ಬೋದು. ಆದರೂ ಭಾಳಷ್ಟು ಸುಂದರವಾದಂಥ ಸ್ಟ್ಯಾಚು. ಹೊಸಪೇಟೆ ಭಾಗದಲ್ಲಿ ಬಿಟ್ಟರೆ ನಮ್ಮ ಇನ್ನೊಂದು ಅಂದರೆ ಹಗರಿಬೊಮ್ಮನಹಳ್ಳಿಯಲ್ಲಿ ಈ ಮೂರ್ತಿಯನ್ನು ನೋಡ್ಬೋದು. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ.